ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಆಫ್ಟರ್ ಅ ಲಾಂಗ್ ಟೈಮ್ ಬ್ಯಾಂಗ್ಳೂರ್ದು ಒಂದು ಪುಟಾಣಿ ಜಾಗನ, ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿರುವಂತಹ ಜಾಗನ ಹುಡ್ಕೊಂಡು ಬಂದಿದೀವಿ. ಮೈನ್ ರೋಡು, ಬಸ್ಗಳು ಓಡಾಡ್ತಾ ಇದೆ. ಇದು ಬಂದು AGS ಲೇಔಟ್. ಓಕೆ, ಇವತ್ತು ನಾನು AGS ಲೇಔಟ್ ಅಲ್ಲಿ ಇದ್ದೀನಿ. ಸೌತ್ ಬಾಕ್ಸ್ಗೆ ಬಂದಿದ್ದೀನಿ. ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸುಮ್ಮನೆ ಡೆಲಿಷಿಯಸ್ ಕಂಟ್ರಿ ಅಂತೆ, ಸಕಲಾಗಿದ್ದಾರೆ ಟ್ಯಾಗ್ ಲೈನು. ಸುಮ್ಮನೆ ಡೆಲಿಷಿಯಸ್ ಕಂಟ್ರಿ. ಆಫ್ಕೋರ್ಸ್ ಇದೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಲ್ಲಿ ಏನು ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಇದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಸೌತ್ ಬಾಕ್ಸ್ ಅನ್ನ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಹುಡ್ಕೊಂಡು ಬಂದ್ವಿ. AGS ಲೇಔಟ್ ಅಂತ ಅಷ್ಟೇ ನಾನು ನಿಮ್ಗೆ ಹೇಳೋಕೆ ಸಾಧ್ಯ. ಇನ್ನು ಡೀಟೈಲ್ ಆಗಿ ನನಗೆ ಇಟ್ಮಾಡು AGS ಲೇಔಟ್ ಅಂತ ಹೇಳ್ಬೋದು. ಬಟ್ ನೀವು ಸಿಂಪಲ್ ಆಗಿ ಸೌತ್ ಬಾಕ್ಸ್ AGS ಲೇಔಟ್ ಅಥವಾ ಇಟ್ಮಾಡು ಅಂತ ಹಾಕೊಂಡ್ರೆ ಗೂಗಲ್ ಮ್ಯಾಪ್ ನಿಮ್ಗೆ ಇಲ್ಲಿ ತನಕ ಡೈರೆಕ್ಟ್ ಆಗಿ ಕರ್ಕೊಂಡು ಬರುತ್ತೆ. ಓಕೆ, ಸೊ ಎಸ್, ಈ ಸೌತ್ ಬಾಕ್ಸ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಜೊತೆ ನೀವು ಇರಿ, ಓಕೆನಾ? ಬನ್ನಿ ಹಾಗಿದ್ರೆ ಒಳಗೆ ಹೋಗೋಣ. ಆ ಸೆಲ್ಫ್ ಸರ್ವಿಸ್ ಕಿಯೋಸ್ ಚೆನ್ನಾಗಲ್ಲ? ಚೆನ್ನಾಗಿದೆ. ಸೈಕಲ್ ಇದೆಲ್ಲ ನೋಡ್ತಾ ಇದ್ದೀನಿ, ಲೈಟ್ಸ್ ಎಲ್ಲ. ರಾತ್ರಿ ಬಂದರೆ ಬಹುಶಃ ಬೇರೆ ಥರ ಇರ್ಬೋದಲ್ವಾ, ಲೈಟಿಂಗಲ್ಲೆಲ್ಲ ಮೈಟ್ ಲುಕ್ ಲಿಟಲ್ ಡಿಫ್ರೆಂಟ್. ಸ್ಮೈಲ್, ಯುವರ್ ಆನ್ ಕ್ಯಾಮ್ರಾ ಅಂತೆ. ಈ ಕ್ಯಾಮ್ರಾ ಅಲ್ಲ, ಆ ಕ್ಯಾಮ್ರಾ, CC ಕ್ಯಾಮ್ರಾ. ಸ್ಮೈಲ್. ಇದು ಎಲ್ಲ 7 ದಿನನೂ ತೆಗ್ದಿರುತ್ತಂತೆ. ಬೆಳಗ್ಗೆ 11:30 ರಾತ್ರಿ 10:30 ತನಕ ತೆಗ್ದಿರುತ್ತೆ ಅಂತ ಹೇಳಿದ್ರು. ನಾವು ಇವಾಗ 3:15 ಬಂದಿದ್ದೀವಿ. ಆಯ್ತಾ, 3:15 ಬಂದಿರೋದಕ್ಕೂ ಏನೋ ನಾನು ಕೇಳಿದಷ್ಟು ಒಂದಷ್ಟು ಐಟಮ್ ಸಿಗ್ಲಿಲ್ಲ ನಂಗಂದ್ರೆ. ಇವಾಗ ಗೋಂಗೂರ ರೈಸು, ಮಾವಿನಕಾಯಿ ಚಿತ್ರಾನ್ನ ಇದೆಲ್ಲ ತಿನ್ಬೇಕು ಅಂತ ಆಸೆ ಇತ್ತು ನನಗೆ. ಸೊ ಅದೆಲ್ಲ ಇವತ್ತು ಖಾಲಿ ಆಗ್ಬಿಟ್ಟಿದೆ ಅಂದ್ರು. ಇವಾಗ ನಾವು ಪನ್ನೀರ್ ಟಿಕ್ಕಾ ಮೋಮೋಸ್ ಮತ್ತೆ ನೀರ್ ದೋಸೆ ಆರ್ಡರ್ ಮಾಡಿದ್ವಿ. ಕರೆಕ್ಟ್. ನೀರ್ ದೋಸೆ 4 ದೋಸೆಗೆ 45 ರೂಪಾಯಿ ವಿತ್ ಕೋಕೋನಟ್ ಚಟ್ನಿ ಕೊಡ್ತಾರಂತೆ. ಪನ್ನೀರ್ ಟಿಕ್ಕಾ ಮೋಮೋಸ್ ಪಾಪ ಏನು ಫ್ರೈಡ್ ಬೇಕು ಅಂತ ನಾವು ಸ್ಟೀಮ್ಡ್ ಆರ್ಡರ್ ಮಾಡಿದೀವಿ ಅಲ್ವೇನಾ? ಸ್ಟೀಮ್ಡ್ ಆರ್ಡರ್ ಮಾಡಿದೀವಿ. ಓಕೆ, ಬಿಕಾಸ್ ನನಗೆ ಪ್ರಶಾಂತ್ಗೆ ಸ್ಟೀಮ್ಡ್ ಇಷ್ಟ, ಬಟ್ ಪನ್ನೀರ್ ಇವನಿಗೆ ಇಷ್ಟ. ಸೊ ಪರವಾಗಿಲ್ಲ ಅಲ್ವಮ್ಮ? ಓಕೆ, ಪನ್ನೀರ್ ಇದ್ರೆ ಓಕೆ. ಇನ್ನು ನೆಕ್ಸ್ಟ್ ಏನು ಆರ್ಡರ್ ಮಾಡಬೇಕು ಅಂತ ನೋಡ್ತಾ ಇದೀವಿ. ಏನು ಆರ್ಡರ್ ಮಾಡೋಣ ಪಪ್ಪ? ಬಟರ್ ಗಾರ್ಲಿಕ್ ನೂಡಲ್ಸ್. ಪಪ್ಪ ನೋಡ, ನೀವು ಬಟರ್ ಗಾರ್ಲಿಕ್ ಅಂತ ಫುಲ್ ಝೂಮಲ್ಲಿ ಹೇಳಿದ್ರೆ ಅಲ್ಲಪ್ಪ ಕಣ್ಕಂಡು ಬಿಡ್ತಾ ಇದ್ದಾರೆ. ಬಟರ್ ಗಾರ್ಲಿಕ್ ಅಂತ ಅಲ್ವೇನ್ರಿ? ಫುಲ್ ನಿದ್ದೆ ಅಪ್ಪಂಗೆ 3:15 I want cold liquids. ಕೋಲ್ಡ್ ಲಿಕ್ವಿಡ್ಸ್. ಕರೆಕ್ಟ್, ಕೋಲ್ಡ್ ಲಿಕ್ವಿಡ್ಸ್ ಇದೆ ಅಲ್ಲಿ. ಹನಿ ಚಿಲ್ಲಿ ಪೊಟೆಟೊ ಹೇಳೋಣ. ಇದು ಯಾಕೆ ಹೇಳು ಫಸ್ಟ್? ಕರೆಕ್ಟ್, ನೋಡೋಣ. ನಾನು ಅವ್ರ ಕಾಂಬಿನೇಷನ್ ಅಲ್ಲೇ ಇದ್ದೀನಿ. ಎಲ್ಲೋ ಹೌದು. ಯಾರು ಬಂತು ಅಂದ್ರೆ ನನ್ನೇ ಸರ್ವರ್ ಅನ್ಕೊಂಡ್ಬಿಡ್ತಾರೆ. ನಮ್ಮ ಮೈಕ್ ನಮಗ್ ಕೊಟ್ಬಿಟ್ಟು ನೀವು ಮಾತಾಡ್ತಿದ್ರೆ ಹೆಂಗ್ ಕೇಳಿಸುತ್ತೆ? ನಾನು ಹೇಳಿದ್ನ ರಿಪೀಟ್ ಮಾಡು ಪ್ಲೀಸ್. ಅವರು ಎಲ್ಲೋ ಅಂಡ್ ಬ್ಲ್ಯಾಕ್ ಅಲ್ಲಿ ಇದಾರಂತೆ. ಸೊ ಜನ ಯಾರಾದ್ರೂ ಇವಾಗ ಬಂದ್ರೆ ಅವರು ಸರ್ವರ್ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರಂತೆ. ಜೊತೆಲಿ ರೆಡ್ಡು ಇದೆ ರೀ. ಓಕೆ, ನೀರ್ ದೋಸೆ ವಿತ್ ಕೋಕೋನಟ್ ಚಟ್ನಿ ಬಂದಿದೆ. ನಂಗೆ ಆ್ಯಕ್ಚುಲಿ ನೀರ್ ದೋಸೆ ಜೊತೆ ಕೋಕೋನಟ್ ಚಟ್ನಿನೇ ಇಷ್ಟ, ಅಂದರೆ ಕಾಯಿ ಚಟ್ನಿನೇ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಕಾಯಿ ಹಾಲು ಅಥವಾ ಕಾಯಿ ಬೆಲ್ಲ ಕೊಡ್ತಾರಲ್ಲ, ನಂಗೆ ಸ್ವೀಟ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲ್ಲ. ಸೊ ಲಕ್ಕಿಲಿ ಇಲ್ಲಿ ಸ್ವೀಟ್ ಕಾಂಬಿನೇಷನ್ ಕೊಟ್ಟಿಲ್ಲ. ಸೊ ಟೇಸ್ಟ್ ಮಾಡಿ ನೋಡೋ. ಆಯ್ತು, ನೀರು ದೋಸೆನ. ನೀರು ದೋಸೆ ಯಾವ ಕಲರ್ ಇದೆ ಅಮ್ಮ? ವೈಟ್. ಯಾವ ಕಲರ್ ಅಲ್ಲ? ವೈಟ್ ಅಂತ. ಅವ್ನು ಯೋಚನೆ ಬಂದ್ಬಿಡ್ತು, ಯಾಕೆ ಈ ಥರ ಪ್ರಶ್ನೆ ಕೇಳ್ತಾಳ ಅಮ್ಮ ಅಂತ ಅಲ್ವೇನಾ? ಚೆನ್ನಾಗಿದೆಯಾ ದೋಸೆ? ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ ಹೇಳು, ಒಂದು ಸೀರಿಯಸ್ ಆಗಿ ಹೇಳಿದೆ ನಾನು. ಚಟ್ನಿ ಅಪ್ಪಂಗೆ ಅಷ್ಟು ಇಷ್ಟ ಆಗಲ್ಲ ಚಟ್ನಿ, ಯಾಕೆ? ಬೆಳ್ಳುಳ್ಳಿ ಹಾಕಿದ್ದಾರೆ. ಗೊತ್ತಾಯ್ತಾ ಪಪ್ಪ? ಅವನೇ ಹೇಳ್ಬಿಟ್ಟ. ಓಕೆ, ಸೊ ನೀರು ದೋಸೆ ವಿತ್ ಕಾಯಿ ಚಟ್ನಿ. ಬೆಳ್ಳುಳ್ಳಿ ಜಾಸ್ತಿನೇ ಇದೆ, ಬಟ್ ಚೆನ್ನಾಗಿದೆ ಚಟ್ನಿ. ನೀರು ದೋಸೆನೂ ಚೆನ್ನಾಗಿದೆ ನೋಡಿ, ಟೆಕ್ಸ್ಚರ್ ಚೆನ್ನಾಗಿದೆ. ಚೆನ್ನಾಗಿ, ನೀರು ದೋಸೆ ತುಂಬ ಚೆನ್ನಾಗಿದೆ. ಬಟ್ 4 ಅಂತ ನಂಬರ್ ಏನು ಲೆಕ್ಕ ಬರಲ್ಲ, ತುಂಬ ತೆಳ್ಳಗಿದೆ. ಅಫ್ಕೋರ್ಸ್ ನೀರು ದೋಸೆನೇ ತೆಳ್ಳಗಿರುತ್ತೆ. ಸೊ ಈ 4 ಒಬ್ರದಿಂದ ಸಾಕಾಗಲ್ಲ ಅಂತ ನನಗೆ ಅನ್ನಿಸ್ತು. ಹೌದು, ಬಟ್ ಚೆನ್ನಾಗಿ ಬಿಸಿ ಬಿಸಿಯಾಗಿ ನೀರು ದೋಸೆ ಕಾಯಿ ಚಟ್ನಿ ಒಂಥರ ಹಾಯಾಗಿದೆ. ಎಲ್ಲೋ ಹೇಳ್ತದೆ ನೀವೇ. ಸಿಂಪಲ್ ಆಗಿ ಇವ್ರ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯೆಲ್ಲೋ ಅಂಡ್ ಬ್ಲಾಕ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ, ಬ್ರೈಟ್ ಆಗಿ ಅನ್ಸುತ್ತೆ. ಇದು ಶುರುವಾಗಿ 7 ತಿಂಗಳು ಆಯ್ತಂತೆ.
ಸೊ ಇವ್ರ ಮೆನು ಜಾಗ ಚಿಕ್ಕದಾದ್ರೂ ಮೆನು ಸಾಕಷ್ಟು ದೊಡ್ಡದಾಗಿದೆ. ಮೆನುನಲ್ಲಿ ನೋಡಿ ಮೈನ್ ಕೋರ್ಸ್ ಅಲ್ಲಿ ಒಂದಷ್ಟು ಉದ್ದ ಇದೆ. ಅದರಲ್ಲಿ ಕೆಲವೊಂದು ತುಂಬಾ ಡಿಫ್ರೆಂಟ್ ಆಗಿ ಅನ್ಸಿದ್ದು ನನಗೆ. ನೀರ್ ದೋಸೆ ಇದೆ, 4 ಪೀಸ್ಗೆ 45 ರೂಪಾಯಿ ಅಂತೆ. ಗೋಂಗೂರ ರೈಸ್ ಇದೆ, ಮಾವಿನಕಾಯಿ ಚಿತ್ರಾನ್ನ ಇದೆ, ಜೀರಾ ರೈಸು, ಸ್ಪೈಸ್ಡ್ ಮಿಕ್ಸ್ ಗ್ರೇವಿ, ಮಶ್ರೂಮ್ ಗ್ರೇವಿ, ಮಶ್ರೂಮ್ ನೂಡಲ್ಸ್, ಬಟರ್ ಗಾರ್ಲಿಕ್ ನೂಡಲ್ಸ್. ಸೊ ಈ ತರ ಏನೋ ಮಿಕ್ಸ್ ಆಫ್ ಎಲ್ಲಾ ಕ್ಯುಸೀನು ಇದೆ ಇಲ್ಲಿ. ಅಂಡ್ ಮೋಮೋಸ್ ಇದೆ, ರೋಲ್ಸ್ ಇದೆ, ಸ್ನಾಕ್ಸ್ ಅಲ್ಲಿ ವಡಾಪಾವು, ಸಿಜ್ವಾನ್ ವಡಾಪಾವು, ಫ್ರೆಂಚ್ ಫ್ರೈಸ್ ಈ ತರದಿದೆ. ಕೋಲ್ಡ್ ಲಿಕ್ವಿಡ್ಸ್, ಹಾಟ್ ಲಿಕ್ವಿಡ್ಸ್, ಅಫ್ಕೋರ್ಸ್ ಕೋಲ್ಡ್ ಲಿಕ್ವಿಡ್ಸ್ ಅಲ್ಲಿ ಕ್ಲಾಸಿಕ್ ಮೊಯಿತೋ, ಬ್ಲೂಬೆರಿ ಮೊಯಿತೋ, ಹೇಸಲ್ನಟ್ ಕೋಲ್ಡ್ ಕಾಫಿ ಇದೆಲ್ಲ ಇದೆ. ಹಾಟ್ ಲಿಕ್ವಿಡ್ಸ್ ಅಲ್ಲಿ ಹಾಟ್ ಚಾಕ್ಲೇಟ್, ಕಾಶ್ಮೀರಿ ಕ್ವಾವಾ ಇದೆ, ವಾವ್ ಸೂಪರ್. ಅಂಡ್ ಟೊಮೆಟೊ ಸೂಪ್ ಕೂಡ ಇದೆ. ಎಷ್ಟೊಂದು ಸೂಪ್ಸ್ ಇದೆ, ಕ್ರೀಮಿ ಆಲಪನೋ ಸೂಪು, ಗುಡ್. ಸ್ಪಿನಚ್ ಸೂಪ್. ಸ್ಟಾರ್ಟರ್ಸ್ ಅಲ್ಲಿ ನಿಮಗೆ ಆಲೂ ಬಜ್ಜಿ, ಆನಿಯನ್ ಪಕೋಡ ಆ ಥರದ್ದಿದೆ, ಗೋಬಿ ಇದೆ, ಪನ್ನೀರ್ ಇದೆ, ಮಶ್ರೂಮ್ ಇದೆ, ಬೇಬಿಕಾರ್ನ್ ಇದೆ, ಸ್ಟಫ್ ಬಜ್ಜಿ ಇದೆಯಂತೆ ನೋಡಿ ಅಲ್ಲಿ. ಸ್ಟಫ್ ಬಜ್ಜಿ ಏನೋ ಗೊತ್ತಿಲ್ಲ ನನಗೆ. ಅಂಡ್ ಅದ್ರೆ ಮೇ ಬಿ ಯಾವ್ದಕ್ಕೆ ಸ್ಟಫ್ ಮಾಡ್ತಾರೆ, ಯಾವ್ದಕ್ಕೆ ಗೊತ್ತಿಲ್ಲ, ಕೇಳಿ ನೋಡ್ಬೇಕು, ನೋಡೋಣ. ಎನಿವೇಸ್ ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ಗೊತ್ತು. ಇಲ್ಲಿ ನೋಡಿ, ಅದು ಬಿಟ್ಟು ವೆಜ್ ಪಡ್ಡು ಮಸಾಲ, ಬ್ರೆಡ್ ಪಕೋಡ, ಆಲೂ ಚೀಸ್ ಬ್ರೆಡ್ ಪಕೋಡ, ಸ್ವೀಟ್ ಕಾರ್ನ್ ಮಸಾಲ. ಓಕೆ, ಸೊ ಮೆನು ಒಂದು ಬ್ರೀಫ್ ಆಗಿ ನಿಮಗೊಂದು 50-60% ಹೇಳಿದೀನಿ ಅನ್ಕೊಂಡಿದೀನಿ. ಸಾಕಷ್ಟು ಐಟಮ್ಸ್ ಇಲ್ಲಿ ಸಿಗುತ್ತೆ. ಸೊ ರುಚಿ ಹೇಗಿದೆ ಎಲ್ಲದನ್ನು ಇವತ್ತು ನೀವು ನನ್ನ ವಿಡಿಯೋನಲ್ಲಿ ಕಂಪ್ಲೀಟ್ ಈ ಸೌತ್ ಬಾಕ್ಸ್ ಡೀಟೇಲ್ಸ್ ನೋಡ್ತಾ ಹೋಗ್ತೀರಾ, ಸರಿನಾ? ಓಕೆ, ಪನ್ನೀರ್ ಟಿಕ್ಕಾ ಮೋಮೋಸ್ ಟ್ರೈ ಮಾಡು. ನೀನೇ ಟ್ರೈ ಮಾಡಿ ಫಸ್ಟ್. ಬಿಸಿ ಇರ್ಬೋದು, ನೋಡ್ಕೊ ಒಂಚೂರು. ಇದೆ. ಹಾಂ, ಅದಕ್ಕೆ ಹುಷಾರು. ಕಟ್ ಮಾಡ್ಕೊಡ್ಲಾ? 1 2 3 4 5 6 6 ಪೀಸ್ ಬಂದಿದೆ. ಇದು ಬಂದು 85 ರೂಪಾಯಿ. ನಾವು ಅವಾಗಲೇ ತೊಗೊಂಡಿದ್ದು. ಇದು ಬಂದು 45 ರೂಪಾಯಿ ನೀರು ದೋಸೆ, ಇದು 85 6 ಪೀಸ್ಗೆ. ತಿನ್ನು ಫಸ್ಟ್, ಬರೀ ತಿನ್ನು ನೋಡು, ಆಮೇಲೆ ಸಾಸ್ ತಗೋ. ಖಾರ ಇಟ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಖಾರ ಇದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ತೊಗೊಳ್ಳಿ. ಖಾಲಿ ಮಾಡು ನೋಡೋಣ. ನಾನು ತೊಗೊಳ್ತಾ ಇದ್ದೀನಿ. ಒಳಗಡೆ ಟಿಕ್ಕಾ ಮಸಾಲ ಸ್ಟಫಿಂಗ್ ಚೆನ್ನಾಗೇ ಇದ್ದಂಗಿದೆ ನೋಡಿ. ಕೋಸು ಇದೆಲ್ಲ ಹಾಕಿ ಸ್ಟಫ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮೇಲ್ಗಡೆ ಮೊಮೋ ಲೇಯರು ತುಂಬ ತಿನ್ನಾಗೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ಮೊಮೋ ಸಾಸ್ ಹೇಗಿದೆ ನೋಡೋಣ ಇಲ್ಲಿ, ಅಥವಾ ಮೊಮೋ ಚಟ್ನಿ. ಮೊಮೋ ಚಟ್ನಿ ಓಕೆ, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ರು ಅನ್ಸುತ್ತೆ, ಸ್ವಲ್ಪ ತಣ್ಣಗಿದೆ ಅದು. ಇದೇ ಚೆನ್ನಾಗಿದೆ, ಮೋಮೋಸ್ ಚೆನ್ನಾಗಿದೆ. ಬರೀ ಮೋಮೋಸ್ ಚೆನ್ನಾಗಿದೆ. ಬರೀ ಮೋಮೋಸ್ ಚೆನ್ನಾಗಿದೆ. ಇದು ಬಂದು AGS ಲೇಔಟಲ್ಲಿ ಬರುತ್ತೆ, ಸೌತ್ ಬಾಕ್ಸ್ ಅಂತ. ಒಂದು ಪುಟಾಣಿದು ಇತ್ತೀಚೆಗೆ ಶುರುವಾಗಿರೋದು. AGS ಲೇಔಟು ಇಟ್ಮಾಡು ಸುತ್ತಮುತ್ತ ಇದ್ದವ್ರಿಗೆ ಈ ಏರಿಯಾ ಫೆಮಿಲಿಯರ್ ಇರುತ್ತೆ. ಇಲ್ಲಾಂದರೆ ಗೂಗಲ್ ಮ್ಯಾಪ್ ಹಾಕೊಂಡು ಬನ್ನಿ. ವಾರದ 7 ದಿನ ತೆಗೆದಿರುತ್ತೆ, ಬೆಳಗ್ಗೆ 11:30 ರಾತ್ರಿ 10:00 ತನಕ. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ರೂಪಾ ಪ್ರಭಾಕರ್ ಅನ್ನೋ ಹೆಸರಿನಲ್ಲೇ ಸಿಗ್ತೀನಿ, ನನ್ನ ಫಾಲೋ ಮಾಡಿಬಿಡಿ. ಓಕೆನಾ? ಥ್ಯಾಂಕ್ ಯು. ಓಕೆ, ನಾನೀಗ ಆಂಧ್ರ ಪಪ್ಪು ಮತ್ತು ಸ್ಟೀಮ್ ರೈಸ್ ಎರಡು ಸಪ್ರೇಟಾಗಿ ಆರ್ಡರ್ ಮಾಡಬೇಕು. ನಿಮಗೆ ಬೇಕಂದರೆ ಸ್ಟೀಮ್ ರೈಸು, ಇಲ್ಲಾಂದರೆ ಗೀ ರೈಸು, ಇಲ್ಲಾಂದರೆ ಜೀರಾ ರೈಸು ಈ ಥರ ಆರ್ಡರ್ ಮಾಡ್ಬೋದು. ಸ್ಟೀಮ್ ರೈಸ್ ಬಂದು 40 ರುಪೀಸು, ಗೀ ರೈಸ್ ಬಂದು 70 ರುಪೀಸು, ಜೀರಾ ರೈಸು 70 ರುಪೀಸು. ನಾನು ಸ್ಟೀಮ್ ರೈಸ್ ಆರ್ಡರ್ ಮಾಡಿದ್ದೀನಿ. ಆಂಧ್ರ ಪಪ್ಪು ಬಂದು 80 ರುಪೀಸ್, 80 ರೂಪಾಯಿ. ಜೊತೆನಲ್ಲಿ ಈರುಳ್ಳಿ ಕೊಟ್ಟಿದ್ದಾರೆ. ಸೊ ಈಗ ಆಂಧ್ರ ಪಪ್ಪು ಟ್ರೈ ಮಾಡೋಣ. ಬಿಸಿ 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 ಅನ್ನ. ಸಾಕಾ? ಚೂರು ಹಾಕಿ ಸಾಕು. ಫಸ್ಟ್ ಅಷ್ಟು ತಿನ್ನೋಣ, ಆಮೇಲೆ ನೋಡೋಣ. ಓಕೆ, ನನಗೆ ಆಂಧ್ರ ಪಪ್ಪು ಅಂದರೆ ಆ್ಯಕ್ಚುಲಿ ಬಾಳಕ ಮೆಣಸಿನ್ಕಾಯಿ ಜೊತೆಲಿ ಇರಬೇಕು ಅನ್ನಿಸ್ತಾ ಇತ್ತು. ಸೂಪರ್ ಕಾಂಬಿನೇಷನ್ ಆ್ಯಕ್ಚುಲಿ ಅದು. ಈರುಳ್ಳಿ ಬೇಕಾ? ಬಿಸಿ ಇದೆ ಚಿನ್ನ, ಸ್ಪೂನ್ ತೊಗೋಬೇಕಿತ್ತು. ಇದಕ್ಕೆ ತುಪ್ಪ ಹಾಕಿದ್ದೀವಿ ಅಂದರು ಅವರು. ನಾನು ತುಪ್ಪ ಕೇಳಿದೆ, ಇದಕ್ಕೆ ಹಾಕಿದ್ದೀವಿ ಅಂದರು. ಸೊ ನೋಡುವ, ಯಾಕಂದರೆ ಪಪ್ಪನ್ನ ತುಪ್ಪ ಇಲ್ಲದೆ ಹಿಂಗೆ ಅಲ್ವಾ. ಉಪ್ಪಿನಕಾಯಿ ಕಾಂಬಿನೇಷನು ಚೆನ್ನಾಗಿರುತ್ತೆ, ಇದಕ್ಕೆ ಸಕಲಾಗುತ್ತೆ. ಎನಿವೇಸ್, ಇದೇ ಉಪ್ಪಿನಕಾಯಿ ಇಲ್ಲ, ನಾನು ಕೈಯಲ್ಲೇ ತಿಂತೀನಿ.
ಬರಲ್ಲ ನಿಂಗೆ ಬಿಸಿ ಅಂತ ಕಲ್ಸೋಕ್ಕಾಗಲ್ಲ ಅಂದಿದ್ದು. ಚೆನ್ನಾಗಿದೆ. ಸಾಮಾನ್ಯವಾಗಿ ಆಂಧ್ರ ಪಪ್ಪು ಅಂದರೆ ಖಾರವಾಗಿರುತ್ತಲ್ವಾ, ಇದು ತುಂಬ ಖಾರ ಇಲ್ಲ, ಮೀಡಿಯಮ್ ಆಗಿ ಹದವಾಗಿದೆ, ಚೆನ್ನಾಗಿದೆ. ಪಾಲಕ್ ಸೊಪ್ಪು ಇರಬೇಕಿದು. ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ತೊಗರಿಬೇಳೆ, ಕಡಲೆಬೇಳೆನೂ ಹಾಕಿದ್ದಾರೆ ಅನಿಸ್ತು ನನಗೆ. ಇವರು ಕಡಲೆಬೇಳೆನೂ ಹಾಕಿ ಚೆನ್ನಾಗಿ ಜೀರಿಗೆ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟಿದ್ದಾರೆ ಪಪ್ಪುಗೆ. ನಂಗೆ ಒಂಚೂರು ಉಪ್ಪು ಕಡಿಮೆ ಇರ್ಬೋದಿತ್ತು ಅನಿಸ್ತು. ಟೊಮೆಟೊನೂ ಹಾಕಿದ್ದಾರೆ, ಚೂರು ಉಪ್ಪು ಜಾಸ್ತಿ. ನಿಮಗೆ ಉಪ್ಪು ಸರಿ ಇದೆ. ನನಗೆ ಅದೇ ನಾವು ಉಪ್ಪು ಸಕ್ಕರೆ ಎಲ್ಲ ಸ್ವಲ್ಪ ಕಡಿಮೆ ಅಲ್ವಾ, ಸೊ ಹಾಗಾಗಿ. ಮಧ್ಯಾಹ್ನ ಕರೆಕ್ಟ್ ಒಂಚೂರು ಸ್ವೀಟ್ ಮೇಲೂ ಇದೆ. ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರುತ್ತೆ ಇದು ಆಂಧ್ರ ಪಪ್ಪು ಮತ್ತು ಅನ್ನ ಚೆನ್ನಾಗಿರುತ್ತೆ. ಗೋಂಗೂರ ರೈಸ್ ಎಲ್ಲ ಸಾಯಂಕಾಲದ ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು, 6 o'clock 7 o'clock ಮೇಲೆ ಸಿಗುತ್ತೆ ಅಂತ. ಸೊ ಒಂದ್ಸಲ ಯಾವಾಗಾದ್ರೂ ಬಂದಾಗ ಟ್ರೈ ಮಾಡಿ ನೋಡ್ಬೇಕು ಅದನ್ನು. ಚೆನ್ನಾಗಿದೆ ಆಂಧ್ರ ಪಪ್ಪು. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇದು ಆಂಧ್ರ ಪಪ್ಪು ಅನ್ನೋದಕ್ಕಿಂತ ಮೋರ್ ಆಫ್ ದಾಲ್ ರೈಸ್, ಅನ್ನ ದಾಲು ಸ್ವಲ್ಪ ನೀರು ಬಿಟ್ಟಿದೆ. ಸೊ ದಾಲ್ ರೈಸು ಚೆನ್ನಾಗಿದೆ, ಫ್ಲೇವರ್ ಎಲ್ಲ ಚೆನ್ನಾಗಿದೆ. ಗರಂ ಮಸಾಲ ಒಂಚೂರು ಗಟ್ಟಿ ಇರ್ಬೋದಿತ್ತು, ಚೆನ್ನಾಗಿದೆ. ಅದೇ ಇವನು ಹೇಳ್ದಂಗೆ ಒಂಚೂರು ಸ್ವೀಟ್ ಮೇಲಿದೆ, ಸೊ ಹಾಗಾಗಿ ಅವ್ನಿಗೆ ಇಷ್ಟ ಆಗಿರುತ್ತೆ. ತುಂಬ ಖಾರ ಇಲ್ಲ, ಮೈಲ್ಡಾಗೆ ಚೆನ್ನಾಗಿದೆ. ಸೊ ಈ ದಾಲಲ್ಲಿ ನಮಗೆ ಜೀರಿಗೆ ಎಲ್ಲ ಸಿಗ್ತಾ ಇರ್ತಲ್ಲ, ಆ ಥರ ಜೀರಿಗೆ ಎಲ್ಲ ಸಿಗ್ತಾಯಿದೆ, ಗರಂ ಮಸಾಲ ಸಿಗ್ತಾಯಿದೆ. ಎಸ್ ಇಟ್ ಈಸ್ ನನಗೆ ಮೋರ್ ಆಫ್ ದಾಲ್ ರೈಸ್ ಚೆನ್ನಾಗಿದೆ. ನನಗೆ ಅದನ್ನೇ ಹೇಳಕ್ಕೋದೆ. ನನಗೆ ನೀರು ದೋಸೆ, ಪನ್ನೀರ್ ಮೊಮೋಸು ಮತ್ತು ಇದು ಮೂರಲ್ಲಿ ರೇಟ್ ಮಾಡೋಕ್ಕೆ ಬಿಟ್ಟರೆ ಇದೇ ಫಸ್ಟ್ ಕೊಡ್ತೀನಿ ನಾನು. ಆಮೇಲೆ ನನಗೆ ಇವ್ರು ಹೇಳ್ತಾ ಇದ್ದಂಗೆ ನನಗೆ ಚಟ್ನಿಲಿ ಏನದು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ನೀರು ದೋಸೆ ತುಂಬ ಚೆನ್ನಾಗಿತ್ತು. ಹಾಂ, ನೀರು ದೋಸೆ ಚೆನ್ನಾಗಿತ್ತು. ನಾನು ಮೋಮೋಸ್ ಥರ್ಡ್ ಇಡ್ತೀನಿ, ಸೆಕೆಂಡ್ ನೀರು ದೋಸೆ ಕೊಡ್ತೀನಿ. ಹೌದು, ಫ್ರೋಝನ್ ಇಲ್ಲೊಂದು ಫ್ರೆಶ್ ಆಗಿ ಮಾಡಿದ್ದಾರೆ. ಮೋಮೋಸ್ ಎಲ್ಲ ಕಡೆ ಏನಂದರೆ ಇಟ್ ಈಸ್ ಒನ್ ಆಫ್ ದ ಸ್ಟಾರ್ಟರ್ ಜೊತೆಗೆ ಅದು ಬಂದುಬಿಟ್ಟಿರುತ್ತೆ, ಫ್ರೋಝನ್ ತರಿಸ್ಬಿಟ್ಟಿರ್ತಾರೆ. ಅದು ನಮ್ಮ ಮೆನು ಬೋರ್ಡ್ಗೆ ಒಂದು ಆ್ಯಡೆಡ್ ಇದು ಅಷ್ಟೇ, ಅಟ್ರಾಕ್ಷನ್ ಅಷ್ಟೇ. ಹಾಂ, ಇಂಥವ್ರಿಗೋಸ್ಕರ ಒಂದು ಸ್ಟೀಮರು, ಒಂದು ಮೋಮೋಸ್ ಇದ್ಬಿಟ್ರೆ ಒಂದು ಹೊಸ ಒಂದು ಪ್ರಾಡಕ್ಟು ಆನ್ ದ ಮೆನು. ಚೆನ್ನಾಗಿತ್ತು. ಬಟ್ ಫಸ್ಟ್ ಇದು, ಸೆಕೆಂಡ್ ನೀರು ದೋಸೆ, ಥರ್ಡ್ ಮೋಮೋಸ್. ಓಕೆ, ನಮ್ದು ಇವತ್ತು ಬಿಲ್ ಬಂದು 250 ರೂಪಾಯಿ ಆಯಿತು. ಈಗಾಗಲೇ ನಾನು ನಿಮಗೆಲ್ಲ ಹೇಳಿದ್ದೀನಿ ಡೀಟೇಲ್ಸು. ಸ್ಟೀಮ್ ರೈಸ್ 40, ಆಂಧ್ರ ಪಪ್ಪು 80, ನೀರು ದೋಸೆ 45, ಪನ್ನೀರ್ ಟಿಕ್ಕಾ ಮೊಮೋಸು 80. ಓಕೆ, ಸೊ ಟೋಟಲ್ ಆಗಿ 250 ರೂಪಾಯಿ ಆಯಿತು. ಮಿಕ್ಕಿದೆಲ್ಲನೂ ಏನು ಪ್ರೈಸಿಂಗ್ ಅಂದರೆ ನೀವು ನೋಡಿದ್ರೆ ಪಡ್ಡು ಎಲ್ಲ 70 ರೂಪಾಯಿ ಆ ಥರ ಇದೆ. ಬಟ್ ರೈಸ್ಗಳೆಲ್ಲ ನಿಮಗೆ 100, 120, 140, 160 ಈ ಥರ ಇದೆ. ಹೈಯೆಸ್ಟ್ ಬಂದು ನನಗೆ ಕಾಣಿಸ್ತಾ ಇರೋದು 160 ಪನ್ನೀರ್ ಗ್ರೇವಿ. ಓಕೆನಾ? ಸೊ ಗ್ರೇವಿ ಕ್ವಾಂಟಿಟಿ ಎಷ್ಟು ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಪರವಾಗಿಲ್ಲ, ಸ್ವಲ್ಪ ನಾಮಿನಲ್ ಆಗೇ ಇದೆ ಅಂತ ಅನ್ನಿಸ್ತು ಪ್ರೈಸ್ ನನಗೆ. ಬಟ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಮ್ಯಾಟ್ರ್ ಆಗುತ್ತೆ ಅಲ್ವಾ ಪ್ರೈಸ್ಗೂ ಕೂಡ. ಎನಿವೇಸ್, ಸೊ ಇವತ್ತು ಸೌತ್ ಬಾಕ್ಸ್ಗೆ ಬಂದು ನಾವು ಏನೇನು ತಿಂದ್ವಿ ಅಂತ ನೀವು ನೋಡಿದ್ರಿ. ವಾರದ 7 ದಿನ ತೆಗೆದಿರುತ್ತೆ, ಬೆಳಗ್ಗೆ 11:30 ರಾತ್ರಿ 10:40. ನೆನ್ಪಿಟ್ಕೊಳ್ಳಿ, ಓಕೆನಾ? ಇವಾಗ ಹಾಗೆ ಹೋಗ್ತಾ ನಾವು ಕಾರಲ್ಲಿ ಬಂದಿದ್ದೀವಿ, ಎದುರುಗಡೆ ಕಾರ್ ಪಾರ್ಕ್ ಮಾಡಿದ್ದೀವಿ. ಸಾಕಷ್ಟು ಕಾರ್ ಪಾರ್ಕಿಂಗಿಗೆ ಜಾಗ ಇದೆ. ಸೊ ಕಾರ್ ಹತ್ರ ನಿಂತ್ಕೊಂಡು ಮಿಕ್ಕಿದ್ದನ್ನು ಮಾತಾಡ್ತೀನಿ. ಬನ್ನಿ ನಡ್ಕೊಂಡು ಕಾರ್ ತನಕ ಹೋಗೋಣ. ಓಕೆ, AGS ಲೇಔಟ್ನಲ್ಲಿರುವಂಥ ಸೌತ್ ಬಾಕ್ಸ್ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ? ನಂದೊಂಥರ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. 50-50. ಬಿಕಾಸ್ ನನಗೆ ಇಷ್ಟಪಟ್ಟಿದ್ದು ಗೋಂಗೂರ ರೈಸು, ಮ್ಯಾಂಗೋ ಚಿತ್ರಾನ್ನ ಇದೆಲ್ಲ ಸಿಗಲಿಲ್ಲ. ಅದೇನಂತ ಹೇಳಿದ್ರೆ ಓನರು ಪಾಪ ಬರಬೇಕಿತ್ತಂತೆ. ಸೊ ಸಾಯಂಕಾಲ 6 ಗಂಟೆ 7 ಗಂಟೆ ಮೇಲೆ ಸಿಗುತ್ತೆ ಅಂತ ಹೇಳಿದ್ರು. ನಿಮಗೆ ಲಕ್ಕಿದ್ರೆ ನೀವು ಟೇಸ್ಟ್ ಮಾಡಿ ಅದು ಹೇಗಿದೆ ಅಂತ ನೀವು ಹೇಳ್ಬೋದು. ಅದು ಬಿಟ್ಟು ಕೆಲವೊಂದೆಲ್ಲ ಏನಾಗುತ್ತೆ ಅಂದರೆ ಫ್ರೋಝನ್ ಅಲ್ವಾ, ಸೊ ಅದನ್ನು ನಾನು ಜಡ್ಜ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೊಸ ಜಾಗ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ಲಿನೆಸ್ ಚೆನ್ನಾಗಿದೆ. ಅಫ್ಕೋರ್ಸ್ ನಿಮ್ಗೆ ಎಲ್ಲ ಕಡೆ ಮ್ಯಾನ್ ಪವರ್ ಚಾಲೆಂಜ್ ಗೊತ್ತೇ ಇದೆ. ಸೊ ಇಲ್ಲಿ ಇಬ್ಬರು ಇರ್ತಾರೆ. ಈಗ ಸದ್ಯಕ್ಕೆ ನಡೀತಿರೋದಕ್ಕೆ ಐ ಥಿಂಕ್ ಇಬ್ಬರು ಸಾಕು ಅನಿಸುತ್ತೆ. ಇನ್ನು ಹೋಗ್ತಾ ಇವರು ಕ್ಲೀನ್ಲಿನೆಸ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ, ಕ್ವಾಲಿಟಿನ ಹೆಂಗೆ ಮೇಂಟೈನ್ ಮಾಡ್ತಾರೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ಸೊ ಓವರ್ ಆಲ್ ನಾನು ಇವ್ರಿಗೆ 5ಗೆ ಐ ವುಡ್ ಗಿವ್ 3.8. ಸರಿನಾ? ಸೊ AGS ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ತನಕ ಬರೋದು ಕಷ್ಟ ಆಗಬಹುದು. ಇಲ್ಲೇ ಹತ್ತತ್ರ ಇರೋರು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ, ನಿಮಗೆ ಲಕ್ಕಿದ್ರೆ ನಾನು ಹೇಳಿದ್ನೆ ಗೋಂಗೂರ ಮತ್ತು
ನಾವು ಮಾವಿನಕಾಯಿ ಚಿತ್ರಾನ್ನ ಈ ಥರದ್ದು ಏನಾದರೂ ಯುನೀಕ್ ಆಗಿರೋದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಹಾಟ್ ಚಾಕ್ಲೇಟ್ ಕೇಳಿದೆ, ಅದು ಸಿಗಲಿಲ್ಲ ನನಗೆ ಇವತ್ತು. ಸೊ ಮೇ ಬಿ ನಾನು ಬಂದಿರೋ ಟೈಮು ಆಡೋ ಅಥವಾ ಇವ್ರ ಮೆನು, ಬಿಕಾಸ್ ಏನಾಗುತ್ತೆ ಗೊತ್ತಾ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಜನ ಹೇಗೆ ಬರ್ತಾರೋ ಅದನ್ನು ನೋಡಿಕೊಂಡು ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ವೇಸ್ಟೇಜು ತುಂಬ ಜಾಸ್ತಿ ಆಗುತ್ತಲ್ವಾ. ಸೊ ಅದನ್ನು ಕಟ್ ಡೌನ್ ಮಾಡಬೇಕು ಅಂದರೆ ನಾವು ಇಲ್ಲಿ ಏನು ಫಾಸ್ಟಾಗಿ ಮೂವಿಂಗ್ ಇದೆಯೋ ಅದನ್ನು ಸೆಲ್ ಮಾಡ್ತಾ ಇರಬೇಕಾಗತ್ತೆ. ಸೊ ಮೇ ಬಿ ದಟ್ ಈಸ್ ದ ಟೆಕ್ನಿಕ್ ಅನಿಸುತ್ತೆ. ಇದು ಇವತ್ತಿನ ನನ್ನ ಸೌತ್ ಬಾಕ್ಸ್ ರಿವ್ಯೂ. ಓಕೆನಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಹೊಸ ಹೊಸ ಜಾಗಗಳನ್ನ ಹುಡುಕಿ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಪ್ರಯತ್ನ ಇರುತ್ತೆ. ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದ್ರ ಬಗ್ಗೆ ಹೇಳಿ. ಆವಾಗ ನನಗಿನ್ನೂ ಹೆಚ್ಚು ಹೆಚ್ಚು ಹುಮ್ಮಸ್ಸು ಸಿಗ್ತಾ ಇರುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಆ್ಯಂಡ್ ಆಲ್ರೆಡಿ ನೀವು ನಮ್ಮ ಇಂಟರ್ನ್ಯಾಷನಲ್ ಟ್ರಾವೆಲ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅದನ್ನು ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದೀರಾ. ನಿಜ ಖುಷಿ ಆಗ್ತಿದೆ ನನಗೆ. ಅದು ವಿಯೆಟ್ನಾಮ್ ಆಗಿರ್ಬೋದು, ಮಲೇಷ್ಯಾ ಆಗಿರಬಹುದು, ದುಬೈ ಆಗಿರಬಹುದು. ನಾವು ಕಂಪ್ಲೀಟಾಗಿ ನೀವು ಮನೇಲೇ ಕೂತು ಟ್ರಿಪ್ ಪ್ಲ್ಯಾನ್ ಮಾಡೋದಕ್ಕೆ ಏನೇನು ಬೇಕೋ ಅದಷ್ಟು ಇನ್ಫಾರ್ಮೇಷನ್ನ ಟ್ರಾವೆಲ್ ವ್ಲಾಗ್ಸಲ್ಲಿ ಕೊಡ್ತೀವಿ. ಸೊ ಸಾಕಷ್ಟು ಜನ ನೋಡಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ. ನಿಜ ತುಂಬ 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 ಖುಷಿ ಆಯಿತು. ಓಕೆ, ಮುಂದಿನ ವೀಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.